ಹಲೋ ಫ್ರೆಂಡ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಬನ್ನಿ, ಈ ವಿಡಿಯೋದಲ್ಲಿ ನಾನು ಉಕ್ಸ್ ಹೇಗೆ ಹಾಕೋದು ಮಿಷಿನಲ್ಲಿ ಅಂತ ಹೇಳ್ಕೊಡ್ತೀನಿ. ಹೇಗಂದರೆ ಫಸ್ಟಿಗೆ 2 ಇಂಚ್ ಬಟ್ಟೆ 2 ತೊಗೋಬೇಕು. 2 ತೊಗೊಂಡ್ಮೇಲೆ ನಾವು ಮಾಮೂಲಿ ಉಕ್ಸ್ ಪಟ್ಟಿ ಹೇಗೆ ಮಾಡ್ತೀವೋ ಸೇಮ್ ಅದೇ ಥರನೇ ಒಂದು ಬಟ್ಟೆ ತೊಗೊಂಡು ನಾವು ಕಿನಾರಿ ಹಾಕ್ಕೋತಾ ಇದ್ದೀನಿ. ಅದ್ರ ಮೇಲೆ ಇನ್ನೊಂದು ಪೀಸ್ ತೊಗೋತೀವಲ್ಲ, ಅದು ಡಬಲ್ ಫೋಲ್ಡ್ ಮಾಡಿ ಕಿನಾರಿ ಹಾಕಿರೋದ್ರ ಮೇಲೇ ಇಡಬೇಕು. ಅದ್ರ ಮೇಲೆ ಇಟ್ಟಾದಮೇಲೆ ನಾವು ಅದಕ್ಕೆ ಮಾರ್ಕ್ ಮಾಡ್ಕೋಬೇಕು. ಮಾರ್ಕ್ ಮಾಡ್ಕೊಂಡ್ಮೇಲೆ ಅಲ್ಲೇ ನಾವು ಮಾರ್ಕ್ ಮಾಡಿರೋ ಹತ್ರನೇ ರಬ್ ಮಾಡಬೇಕು. ತಿರ್ಗಾ ಪಕ್ಕದಲ್ಲೇ ಒಂದು ಸ್ವಲ್ಪ ನೀಡ್ಲು ಎತ್ತಬೇಕು, ಅಲ್ಲೇ ರಬ್ ಮಾಡಬೇಕು. ಸ್ಟ್ರೈಟ್ ಬಂದು ತಿರ್ಗಾ ನೆಕ್ಸ್ಟ್ ಮಾರ್ಕ್ ಮಾಡಿರೋ ಹತ್ರನೇ ರಬ್ ಮಾಡಬೇಕು. ಇದೇ ರೀತಿ ಸೇಮ್ 4 ಮಾಡಬೇಕು. ಅಂದರೆ ತುಂಬಾ ಯೂಸ್ ಆಗುತ್ತೆ ಉಕ್ಸ್ ಹಾಕೋದು ಮಿಷಿನಲ್ಲಿ. ಅಂದರೆ ಫಿನಿಶಿಂಗು ಚೆನ್ನಾಗಿ ಕಾಣಿಸುತ್ತೆ, ಏನೂ ಕಾಣಿಸಲ್ಲ, ದಾರನೂ ಕಾಣಿಸಲ್ಲ, ಯಾವುದೂ ಕಾಣಿಸಲ್ಲ, ಚೆನ್ನಾಗಿ ಕಾಣಿಸುತ್ತೆ ನೋಡಿ. ಈ ಥರ ಬರುತ್ತೆ. ನೆಕ್ಸ್ಟ್ ಈ ಥರ ಬಂದಮೇಲೆ ನಾವು ಮಧ್ಯ ಪೀಸ್ ಇರುತ್ತಲ್ಲ, ಆ ಪೀಸ್ಗೂ ಈ ಪೀಸ್ಗೂ ಗ್ಯಾಪ್ ಇರುತ್ತೆ, ಅಲ್ಲಿ ಗ್ಯಾಪಲ್ಲಿ ಉಕ್ಸ್ ಹಾಕಬೇಕು. ಸೇಮ್ ಇದೇ ರೀತಿ ನೀವು ಇದೇ ರೀತಿಯೇ ಹಾಕಬೇಕು. ಉಕ್ಸ್ ಉಲ್ಟಾ ಮಾಡಿ ನಾವು ನೀಡ್ಲಲ್ಲಿ ಎತ್ತಿ ಮಾಡಿ ರಬ್ ಮಾಡಿರ್ತೀವಲ್ಲ, ಅಲ್ಲಿ ಗ್ಯಾಪ್ ಇರುತ್ತೆ. ಸೇಮ್ ಅದೇ ಥರನೇ ಇದೇ ರೀತಿ ಉಕ್ಸ್ ಹಾಕ್ಕೊಳ್ಳಿ. ಇದೇ ರೀತಿ ಹಾಕಿದ್ಮೇಲೆ ಅದನ್ನ ಸೀದಾ ಮಾಡ್ಕೊಳ್ಳಿ. ಈ ರೀತಿ ನೋಡಿ, ಅಷ್ಟೇ ಸಿಂಪಲ್, ಬೇಗನೆ ಆಗುತ್ತೆ. ಆಮೇಲೆ ಎಕ್ಸ್ಟ್ರಾ ಇರೋ ಪೀಸ್ನ ಕತ್ರಿಲಿ ಕಟ್ ಮಾಡ್ಕೋಬೇಕು. ಕಟ್ ಮಾಡ್ಕೊಂಡು ನಾವು ಆಮೇಲೆ ಏನು ಸೀದಾ ಮಾಡ್ತೀವಲ್ಲ, ಸೀದಾ ಕಟ್ ಮಾಡಿದ್ಮೇಲೆ ಅದು ಸ್ವಲ್ಪ ಟೈಟ್ ಇದ್ದರೆ ಕತ್ರಿಲಿ ಕುಟ್ಕೊಂಡು ಟೈಟಾಗಿ ಮಾಡ್ಕೊಂಡು ಆಮೇಲೆ ಸ್ಟಿಚ್ ಹಾಕಿದ್ರೆ ಮುಗೀತು. ಸೈಡಲ್ಲಿ ಸ್ವಲ್ಪ ನೋಡ್ಕೊಂಡು ಸ್ಟಿಚ್ ಹಾಕ್ಬೇಕು, ಯಾಕಂದರೆ ಉಕ್ಸೋದಿದ್ದಿರುತ್ತಲ್ಲ, ಅದಕ್ಕೆ ಸ್ವಲ್ಪ ನೋಡ್ಕೊಂಡು ಸ್ಟಿಚ್ ಹಾಕಿ. ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಹಿಂದೆ ದಾರನೂ ಕಾಣಿಸಲ್ಲ, ಮುಂದೆನೂ ದಾರ ಕಾಣಿಸಲ್ಲ. ದಾರ ಕಿತ್ತೋಯ್ತು ಅಂತಲೂ ಪ್ರಾಬ್ಲಮ್ ಇರಲ್ಲ, ಏನೂ ಪ್ರಾಬ್ಲಮ್ ಇರಲ್ಲ. ನೋಡಿ, ನಿಮ್ಮ ಫ್ರೆಂಡ್ಸು ಫ್ಯಾಮಿಲೀಸ್ ಯಾರೇ ಟೈಲರ್ ಇದ್ದರೂ ಎಲ್ಲರಿಗೂ ಶೇರ್ ಮಾಡಿ, ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.